ಪ್ರಪಂಚದಲ್ಲಿ ಹಲವು ದೇಶಗಳು ಅಣುಬಾಂಬನ್ನು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊಂದಿದೆ. ಈ ಒಂದು ಪಟ್ಟಿಯಲ್ಲಿ ಭಾರತವು ಕೂಡ ಒಂದು. ಸೊ ಈ ರೀತಿಯಲ್ಲಿ ಅಣುಬಾಂಬ್ಗಳನ್ನು ಹೊಂದಿರುವಂಥ ದೇಶಗಳ ಮೇಲೆ ಮತ್ತೊಂದು ದೇಶ ದಾಳಿಯನ್ನು ಮಾಡೋದಕ್ಕೆ ಹೆದರ್ತಾ ಇದೆ. ಇದು ಶತಮಾನಗಳಿಂದಲೂ ಕೂಡ ನೋಡ್ತಾ ಬರ್ತಾ ಇದ್ದೀವಿ. ಶತಮಾನಗಳಲ್ಲ, ದಶಕಗಳಿಂದಲೂ ಕೂಡ ನೋಡ್ತಾ ಬರ್ತಾ ಇದ್ದೀವಿ. ಈ ಕೆಲವು ದೇಶಗಳನ್ನಕ್ಕಿಂತ ಪ್ರಪಂಚದಾದ್ಯಂತ ಇರುವ ಒಂದು ಮೆಂಟಾಲಿಟಿ ಏನು ಅಂತಂದರೆ, ಅಣುಬಾಂಬನ್ನು ಹೊಂದಿದೆ, ಆ ದೇಶ ಏನಾದರೂ ಪ್ರಯೋಗ ಮಾಡಿದರೆ ನಮ್ಮ ದೇಶವನ್ನು ಸರ್ವನಾಶ ಮಾಡುತ್ತೆ, ಅದೂ ಸರ್ವನಾಶ ಆಗುತ್ತೆ, ಸರ್ವನಾಶ ಮಾಡುತ್ತೆ. ಸೊ ಹಾಗಾಗಿ ಬೇಡಪ್ಪ, ಅಣುಬಾಂಬ್ ಹೊಂದಿರುವಂಥ ರಾಷ್ಟ್ರಗಳ ಮೇಲೆ ಯುದ್ಧ ಬೇಡ ಅನ್ನೋ ಒಂದು ಇತ್ತು. ಈಗ ರಷ್ಯಾ ಯುಕ್ರೇನ್ ಯುದ್ಧದಲ್ಲೂ ಕೂಡ ರಷ್ಯಾ ಇದನ್ನು ಹಲವಾರು ಬಾರಿ ಒತ್ತಿ ಹೇಳಿದೆ. ನಾವು ನ್ಯೂಕ್ಲಿಯರ್ ಬಾಂಬನ್ನು ಹೊಂದಿದ್ರೆ ರಷ್ಯಾ ನಮ್ಮ ಮೇಲೆ ದಾಳಿ ಮಾಡ್ತಾ ಇರಲಿಲ್ಲ. ನಾವು ಅಮೇರಿಕ, ಯುರೋಪ್ ಕಂಟ್ರಿಗಳ ಮಾತುಗಳನ್ನು ಕೇಳಿ ನಾವು ಕೆಟ್ವಿ. ಈಗ ನೋಡಿ ಎಷ್ಟು ದಾಳಿಯನ್ನು ಮಾಡ್ತಾ ಇದೆ. ನಾವು ಕೂಡ ರಷ್ಯಾದಂತೆ ಅಥವಾ ಅಮೇರಿಕದಂತೆ ಇತರೆ ಒಂದು ರಾಷ್ಟ್ರಗಳಂತೆ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊಂದಿದ್ರೆ ರಷ್ಯಾ ಈ ಪರಿಯಾಗಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಹಲವಾರು ಬಾರಿ ಜೆಲೆನ್ಸ್ಕಿ ಈ ಮಾತನ್ನು ಹೇಳಿದ್ದಾರೆ. ಸೊ ಈ ಎಲ್ಲ ಒಂದು ಬೆಳವಣಿಗೆಗಳ ವಿಚಾರಗಳ ನಡುವೆ ಒಂದು ಅಣುಬಾಂಬನ್ನು ಹೊಂದಿರುವಂಥ ದೇಶದ ಮೇಲೆ ಭಾರತ ದಾಳಿಯನ್ನು ಮಾಡ್ತು. ಸೊ ಹೇಗೆ ಮಾಡ್ತು, ಯಾವ ರೀತಿಯ ಒಂದು ಪ್ರಿಕಾಷನನ್ನು ತಗೋತು. ಸೊ ಈ ರೀತಿಯಲ್ಲಿ ಪ್ರಪಂಚದಲ್ಲಿ ಅಣುಬಾಂಬನ್ನು ಹೊಂದಿರುವ ಒಂದು ದೇಶದ ಮೇಲೆ ಮೊದಲ ಬಾರಿಗೆ ದಾಳಿಯನ್ನು ಮಾಡಿದಂಥ ದೇಶ ಅಂತಂದರೆ ಅದು ಭಾರತ ಅನ್ನೋ ಒಂದು ಹಿಸ್ಟ್ರಿಯಾಗಿದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೂರ್ತಿ ವಿಷಯಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಹಿಂಗಾದ್ರೆ ಹಿಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ವಿಶೇಷವಾದ ಮಾಹಿತಿಯನ್ನು ಒಳಗೊಂಡ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈಗ ಪ್ರಪಂಚದಲ್ಲಿ ಅಣುಬಾಂಬನ್ನು ಹೊಂದಿರುವಂಥ ದೇಶಗಳ ಪಟ್ಟಿಯನ್ನು ನೋಡೋದಾದರೆ ಭಾರತ, ರಷ್ಯಾ, ಅಮೇರಿಕಾ, ಚೈನಾ, ಫ್ರಾನ್ಸ್, ಇಂಗ್ಲೆಂಡ್, ಪಾಕಿಸ್ತಾನ, ನಾರ್ತ್ ಕೊರಿಯಾ ಮತ್ತು ಇಸ್ರೇಲ್ ಕೂಡ ಹೊಂದಿದೆ. ಅಂದರೆ ಒಟ್ಟು 9 ದೇಶಗಳು ಈ ಒಂದು ನ್ಯೂಕ್ಲಿಯರ್ ಶಕ್ತಿಯನ್ನು ಹೊಂದಿರುವಂಥ ರಾಷ್ಟ್ರಗಳಾಗಿದೆ. ಈಗ ಇರಾನು ಕೂಡ ಇದರ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅಡೆತಡೆಗಳು ಇದೆ. ಸೊ ಇದೇನಾದರೂ ಅಣುಬಾಂಬನ್ನು ಹೊಂದದಂಥ ಪಕ್ಷದಲ್ಲಿ ಒಟ್ಟು ವಿಶ್ವದಲ್ಲಿ 10 ರಾಷ್ಟ್ರಗಳು ಅಣುಬಾಂಬನ್ನು ಹೊಂದಿರುವಂಥ ರಾಷ್ಟ್ರಗಳು ಆಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಅಂದರೆ ಒಂದು ಅಣುಬಾಂಬನ್ನು ಹೊಂದಿರುವಂಥ ಒಂದು ದೇಶದ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಯಾವುದೇ ಒಂದು ದೇಶಗಳು ಕೂಡ ಮುಂದಾಗೋದಿಲ್ಲ. ಅಂಥ ಒಂದು ಸಿಚುವೇಷನಲ್ಲಿ ಈ ಒಂದು ಟೆಕ್ನಾಲಜಿಯ ಒಂದು ಕಾಲಘಟ್ಟದಲ್ಲಿ ಭಾರತ ತನ್ನ ಒಂದು ಆಪರೇಷನ್ ಸಿಂಧೂರ್ ಮೂಲಕ ಇನ್ನೊಂದು ಅಣುಬಾಂಬನ್ನು ಹೊಂದಿರುವ ದೇಶವಾದ ಪಕ್ಕದ ರಾಷ್ಟ್ರವಾದ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡ್ತು. ಅಲ್ಲಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡ್ತು, ಏರ್ ಸ್ಟ್ರಿಪ್ಗಳನ್ನು ಧ್ವಂಸ ಮಾಡ್ತು, ಹ್ಯಾಂಗರ್ಗಳನ್ನು ಧ್ವಂಸ ಮಾಡ್ತು. ಹಲವಾರು ಅಲ್ಲಿ ಏನು ಉಗ್ರರ ನೆಲೆಗಳು, ಮನೆಗಳನ್ನು ಧ್ವಂಸ ಮಾಡ್ತು, ಅವರ ಮದರಸೆಗಳನ್ನು ಧ್ವಂಸ ಮಾಡ್ತು. ಸೊ ಭಾಳಷ್ಟು ಹೇಳಲಿಕ್ಕಾಗಲ್ಲ, ಆ ರೀತಿಯ ಕೆಲವೊಂದು ಸೀಕ್ರೆಟ್ ಪ್ಲೇಸ್ಗಳನ್ನು ಕೂಡ ಧ್ವಂಸವನ್ನು ಮಾಡ್ತು. ಸೊ ಹೇಗೆ ಈ ರೀತಿಯಲ್ಲಿ ಒಂದು ದೇಶ ಇನ್ನೊಂದು ಅಣುಬಾಂಬನ್ನು ಹೊಂದಿರೋ ದೇಶದ ಮೇಲೆ ಪ್ರಪಂಚದಲ್ಲೇ ದಾಳಿ ಮಾಡಿದಂಥ ಮೊದಲ ದೇಶ ಅಂದರೆ ಅದು ಭಾರತ. ಇದು ಹಿಸ್ಟ್ರಿಯಾಗಿ ಇನ್ನು ಮುಂದೆ ಎಷ್ಟೇ ಶತಮಾನಗಳಾದರೂ ಇದು ಹಿಸ್ಟ್ರಿಯಾಗಿ ಉಳ್ಕೊಳ್ಳೋಂಥದ್ದಾಗಿದೆ. ಸೊ ಹೇಗೆಲ್ಲ ಮಾಡ್ತು ಅಂತಂದರೆ, ಅಮೇರಿಕದಲ್ಲಿ ಏನೇ ಇದ್ದರೂ ಕೂಡ ಅದನ್ನು ಬಳಸುವ ಒಂದು ಟೆಕ್ನಾಲಜಿಯನ್ನು ಬೇಕು. ಸೊ ಅದು ಬಳಸುವ ಸಾಮರ್ಥ್ಯವನ್ನು ಬೇಕು. ಸೊ ಮತ್ತು ಅದನ್ನು ಒಂದು ಏರ್ ಡಿಫೆನ್ಸ್ ಏನಿರ್ತದೆ, ಒಂದು ಡಿಫೆನ್ಸ್ ಮೂಡ್ ಏನಿರ್ತದೆ, ಇದು ಪ್ರಬಲವಾಗಿ ಇರಬೇಕು. ಸೊ ಇದನ್ನು ಪಾಕಿಸ್ತಾನ ಹೊಂದಿಲ್ಲ. ಸೊ ಅದಷ್ಟು ಸಮರ್ಪಕವಾಗಿ ಹೊಂದಿಲ್ಲ ಅಂದರೂ ಟೆಕ್ನಿಕಲಿ ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಸೊ ಹಾಗಾಗಿ ನಾನು ಇದನ್ನು ಟೆಕ್ನಿಕಲಿ ಯಾವ ಪಾಯಿಂಟು ಎಲ್ಲಿ ವೀಕ್ ಆಯಿತು ಅನ್ನೋದನ್ನು ಟೆಕ್ನಿಕಲಿ ನಾನು ಇಲ್ಲಿ ಎಕ್ಸ್ಪ್ಲೇನನ್ನು ಮಾಡಲಿಕ್ಕೆ ಹೋಗಲ್ಲ. ಸೊ ಅದು ಆ ರೀತಿಯಲ್ಲಿ ಟೆಕ್ನಿಕಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಸಮಂಜಸನೂ ಕೂಡ ಅಲ್ಲ. ಆದರೂ ಸಾಮಾನ್ಯ ಮಾಹಿತಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಂಥ ಮಾಹಿತಿಯನ್ನು ಮಾತ್ರ ಇಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೊ ಆ ರೀತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಇದನ್ನೆಲ್ಲವನ್ನು ಉಪಯೋಗಿಸ್ಕೊಂಡು ಅವರು ದಾಳಿ ಮಾಡೋದಕ್ಕಿಂತ ಮೊದಲು ಇಲ್ಲಿ ಭಾರತ ದಾಳಿಯನ್ನು ಮಾಡಿ ಅದು ಕೇವಲ 2 ದಿನ ದಾಳಿಯನ್ನು ಮಾಡ್ತು. ಆ 2 ದಿನ ಕೂಡ ಒಂದು 22 ಸೆಕೆಂಡು, 27 ಸೆಕೆಂಡು, 27 ನಿಮಿಷ, 22 ನಿಮಿಷ, ಅಂದರೆ ಅರ್ಧ ಗಂಟೆನೂ ಅಲ್ಲ. ಎಲ್ಲವನ್ನು ಲೆಕ್ಕ ಹಾಕ್ಕೊಂಡ್ರೆ ಓವರಾಲ್ 2-3 ದಿನಗಳ ದಾಳಿಯನ್ನು ಲೆಕ್ಕ ಹಾಕ್ಕೊಂಡ್ರೆ 1.5 ಗಂಟೆ ಟೈಮು ಕೂಡ ಬರಲ್ಲ.
ಏನು ಭಾರತ ಏನು ಪಾಕಿಸ್ತಾನ ಮೇಲೆ ದಿನಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಥವಾ ರಾತ್ರಿಯೆಲ್ಲ ಈ ರೀತಿಯಲ್ಲಿ 24 ಗಂಟೆಗಳ ದಾಳಿಯನ್ನು ತಗೊಳ್ಳೇ ಇಲ್ಲ. ಎರಡೂವರೆ ದಿನ ಏನು ದಾಳಿಯನ್ನು ಮಾಡ್ತು, ಆ ದಾಳಿ ಮ್ಯಾಕ್ಸಿಮಮ್ ಆಗಿ ಲೆಕ್ಕ ಹಾಕ್ಕೊಂಡ್ರೆ 1.5 ಗಂಟೆ ಅಂದರೆ 90 ನಿಮಿಷಗಳ ದಾಳಿನೂ ಕೂಡ ಅಲ್ಲ. ಅಷ್ಟಿಗೆ ಪಾಕಿಸ್ತಾನ ಇಷ್ಟು ಪರದಾಡುವಂಥ ಪರಿಸ್ಥಿತಿ ಬಂತು. ಅದೇ ಒಂದು ದಿನ ಪೂರ್ತಿ ದಾಳಿಯನ್ನು ಮಾಡಿದರೆ ಪಾಕಿಸ್ತಾನ ಯಾವ ಸ್ಥಿತಿಗೆ ತಲುಪ್ತಾ ಇತ್ತು ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಸೊ ಹಾಗಾಗಿ ಭಾರತ ಒಂದು ಅಣುಬಾಂಬ್ ಶಕ್ತ ದೇಶದ ಮೇಲೆ ದಾಳಿಯನ್ನು ಮಾಡಿ, ಯಶಸ್ವಿಯಾಗಿ ದಾಳಿಯನ್ನು ಮಾಡಿ ಇಲ್ಲಿ ಯಾವ ರೀತಿ ಅದನ್ನು ಮಟ್ಟ ಹಾಕ್ತು ಅನ್ನೋದು ಮುಖ್ಯವಾಗಿದೆ. ಜೊತೆಗೆ ಆ ರೀತಿಯಲ್ಲಿ ದಾಳಿ ಮಾಡಿದಂಥ ದೇಶಗಳಲ್ಲಿ ಮೊದಲನೇ ದೇಶ, ಒಂದು ಅಣುಬಾಂಬ್ ಶಕ್ತಿ ದೇಶದ ಮೇಲೆ ದಾಳಿಯನ್ನು ಮಾಡಿದಂಥ ದೇಶ ಅಂದರೆ ಅದು ಭಾರತ ಅಂತ ಇತಿಹಾಸ ಚರಿತ್ರೆಯಲ್ಲಿ ಬರೆದಂಥ ದೇಶ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. ಸೊ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವುದೇ ಟೆಕ್ನಾಲಜಿ ನಾವು ಮುಂದುವರೆದಿದ್ದೀವಿ, ಏನೆಲ್ಲ ಇದು ಮಾಡಿದ್ದೀವಿ ಅಂತ ಏನೇ ಒಂದು ವಿದೇಶಗಳು ಹೇಳಿದ್ರು ಕೂಡ ಭಾರತದ ಒಂದು ಈ ಸಾಮರ್ಥ್ಯಕ್ಕೆ ಯಾವುದೇ ಒಂದು ಸರಿಸಾಟಿ ಕೂಡ ಇಲ್ಲ.